ಐದು ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ಈ ನನ್ನ ಮಗ 6 ಗಂಟೆಗೆ ಬರ್ತಾವನೆ. ಇಂಥ ಬೇಜವಾಬ್ದಾರಿ ನನ್ನ ಮಕ್ಕಳ ಜೊತೆ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್. ಹಾಯ್ ಫ್ಯಾಮ್, ನಮಸ್ತೆ. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಏನಪ್ಪ ಬೈಕಲ್ಲಿ ಈ ಥರ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀರಾ? ನಿಮ್ಮನ್ನ ಇವತ್ತೊಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಸೊ ಬನ್ನಿ ಹೋಗೋಣ ನನ್ನ ಜೊತೆ. ಸೊ ಸ್ನೇಹಿತರೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಇವತ್ತೊಂದು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ಅಂತ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಮಂಜಲ್ಲೇ ತುಂಬಿಕೊಂಡಿದೆ. ಎಸ್, ಅದೇ ಬೆಟ್ಟ ಹತ್ತಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಬ್ರದರ್ಸ್ ಗ್ಯಾಂಗ್. ಓಕೆನಾ? ಸೊ ಇದು ಬಂದು ಬೆಂಗಳೂರಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಬೋರ್ಡ್ ನಿಮಗೆ ತೋರಿಸ್ಬಿಡ್ತೀನಿ. ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರೋಂಥ ಶಿವಗಂಗಾ ಕ್ಷೇತ್ರಕ್ಕೆ ನಾವು ಮತ್ತು ನಮ್ಮ ಗ್ಯಾಂಗ್ ಬಂದ್ವಿ. ಸೊ ಇದು ಬಂದು ಎಂಟ್ರೆನ್ಸು, ನೋಡ್ಕೊಂಬಿಡಿ ಯಾರು ನೋಡಿಲ್ಲ ಅವರು. ಸೊ ಅದೇ ಥರ ಹೆಜ್ಜೆ ಹಾಕ್ತಾ ಹೊರಟ್ವಿ. ಸ್ವಲ್ಪ ಚಳಿ ಇನ್ನೂ ಬಿಟ್ಟಿರಲಿಲ್ಲ. ನೋಡಿ ಹೇಗೆ ಮಂಜಲ್ಲೇ ಕೂಡ್ಕೊಂಡಿದೆ ಅಂತ. ಸೊ ಒಂದು ಟೀ ಕುಡಿಯೋಣ ಅಂತ ನಾವು ಮತ್ತು ನಮ್ಮ ಗ್ಯಾಂಗು ಫಸ್ಟು ಚೇರ್ಸ್ ಅಂತ ಹೇಳಿ ಟೀ ಕುಡಿದು ಅಲ್ಲಿಂದ ಶ್ರೀ ಗಂಗಾಧೇಶ್ವರ ಟೆಂಪಲ್ಲು ಎಂಟ್ರಿ ಆದ್ವಿ. ಸೆಕ್ಯೂರಿಟಿ ದೀಪಕ್ ಅವ್ರ ಫ್ರೆಂಡ್ ಅವರು. ಸೊ ಈ ದಕ್ಷಿಣ ಕಾಶಿ ನೋಡಕ್ಕೆ ಅಂತಾನೆ ನಮ್ಮ ಗ್ಯಾಂಗ್ ರೆಡಿ ಆಗಿದೆ. ನೋಡಿ ದ ಗ್ಯಾಂಗ್. ಸೊ ಇದು ನೋಡಿ ಒಂದು ಹಳಗನ್ನಡ ಲಿಪಿ ಕೂಡ ಇದೆ. ಸೊ ಟ್ರೈ ಮಾಡಿದ್ವಿ ಓದಕ್ ಆಗತ್ತಾ ಅಂತ. ಸೊ ನಾವೆಲ್ಲ ಬುದ್ಧಿವಂತರಾಗಿರೋದ್ರಿಂದ ನಮ್ಗೆ ಅಷ್ಟು ಓದಕ್ಕೆ ಚಾನ್ಸ್ ಗೊತ್ತಾಗ್ಲಿಲ್ಲ. ಓಕೆನಾ? ಸೊ ಇವ್ರು ನೋಡಿ ನಮ್ಮ ರಾಕೇಶ್ ಅವರು, ನಾವೆಲ್ಲ ಊರ್ ಕಡೆ ಹೋಗ್ತೀನಿ ಅಂದ್ರೆ ಇವ್ರು ಕೆರೆ ಕಡೆ ಹೋಗ್ತಾವ್ರೆ. ಆಕ್ಚುಲ್ ದಾರಿ ಇರೋದು ಈ ಕಡೆ, ಅವ್ರು ಆ ಕಡೆ ಬಂದ್ರು. ಸೊ ಫೈನಲಿ ನಾವು ರೆಡಿ ಆದ್ವಿ ಬೆಟ್ಟ ಹತ್ತನ ಅಂತ. ನೋಡಿ ವ್ಯೂ ಹೇಗಿದೆ ಅಂತ. ವಾವ್, ಸೂಪರ್. ಸೊ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ನಮ್ಮ ಟ್ರೆಕ್ಕಿಂಗ್ ಪಯಣ. ಬನ್ನಿ ಹೋಗೋಣ. ಈ ಥರ ಕಾಡು ಮಧ್ಯದಲ್ಲಿ ನಾವು ಹೋಗ್ತಾ ಇದ್ರೆ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬಂದಿದ್ವಿ ಅನ್ನೋ ಒಂಥರ ಫೀಲ್ ಆಗುತ್ತೆ. ನೋಡಿ ಈ ಕಲ್ಲುಗಳ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನಗಳು, ತೀರ್ಥ ಜಾಗಗಳಲ್ಲಿ ನೋಡಿ ಕುಂಭವತಿ ತೀರ್ಥ ಅಂತ. ಇಷ್ಟು ದೊಡ್ಡ ಕಲ್ಲಲ್ಲಿ ಅಲ್ಲಿ ನೋಡಿ ಚಿಕ್ಕದಾಗಿ ಬಾಗಿಲು ಮಾಡಿ ಅಲ್ಲಿ ಸಿಗೋಂಥ ಏನು ತೀರ್ಥ ತುಂಬ ಸ್ಪೆಷಲ್ ಅನ್ಸುತ್ತೆ ನೋಡಿ. ಗೈಸ್ ಫುಲ್ ರೆಸ್ಟಲ್ಲಿ ಇದ್ದಾರೆ. ಓಹ್, ಇನ್ನೂ ಅರ್ಧ ಇದೆ ಅನ್ಕೋತೀನಿ. ವಾವ್, ಹಾಗೂ ಈಗ ತೊಳ್ಳಾಡ್ಕೊಂಡು ಒಳ್ಳಾಡ್ಕೊಂಡು ಅರ್ಧ ನಮ್ಮ ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ. ಅಂದ್ರೆ ಇನ್ನೂ ಅರ್ಧ ಬಾಕಿ ಇದೆ. ಇಲ್ಲೊಂದು ಟೆಂಪಲ್ ಕೂಡ ಇದೆ, ಕೇಳಿ. ನೋಡಿ ಇದು ಕೈಲಾಸ ಬಾಗಿಲು ಅಂತ ಈ ಸ್ಥಳ. ಬೆಟ್ಟ ಹತ್ತಿ ಕೆಳಗಡೆ ಇಳಿದ್ರೆ ಕೈಲಾಸಕ್ಕೆ ಬಂದಂತೆ. ಇಲ್ಲಿ ಶಿವ ಪಾರ್ವತಿ ಇದ್ರ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರನೇ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗಗಳನ್ನ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಬೇಕು. ಒಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಿ. ಜಲಾಭಿಷೇಕ ಮಾಡೋದಿದ್ರೆ ಮಾಡ್ಬೋದು, ನಿಮ್ಮ ಕೈಯಲ್ಲಿ ಅಭಿಷೇಕ ಮಾಡೋದಿದ್ರೆ ಮಾಡ್ಬೋದು. ಸೊ ನೋಡಿ, ನಿಮಗೆ ಬರೋ ಯಾವುದೇ ರಿಸ್ಕ್ ಇಲ್ಲ. ನಾನೇ ನಿಮ್ಗೆ ಎಲ್ಲ ರೀತಿ ದರ್ಶನ ಆಗಲಿ ಪ್ಲೇಸಸ್ ಆಗಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಬನ್ನಿ ಗೈಸ್, ಇವಾಗ ಬಂದು ಆ್ಯಕ್ಚುಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಮಾನ್, ಬನ್ನಿ ಹೋಗೋಣ. ಆ್ಯಕ್ಚುಲ್ ಮಜಾ ಏನಪ್ಪ ಅಂದರೆ ಈ ಮಂಗಗಳು ಅಂದರೆ ಏನಾರು ತಂದಿರ್ತೀವಲ್ಲ ತಿಂಡಿ ತಿನಿಸು, ಇದನ್ನು ತಿನ್ನೋಕೆ ಅಂತ ಲಗೇಜ್ ಮತ್ತು ಬ್ಯಾಗ್ ಎಲ್ಲ ಓಪನ್ ಮಾಡ್ಬಿಟ್ಟು ಅಟ್ಯಾಕ್ ಮಾಡಿಬಿಡ್ತವೆ. ಸೊ ಅದೇ ರೀತಿ ಇಲ್ಲೊಬ್ರಿಗೆ ಅದೇ ರೀತಿ ಆಗೋಯ್ತು ನೋಡಿ. ಅಲ್ಲಿ ಆ್ಯಕ್ಚುಲಿಗೆ ಜರ್ಕಿನ ಕಿತ್ಕೊಂಡು ಹೊರಟೋಗ್ಬಿಟ್ಟಿತ್ತು. ಮತ್ತೆ ನಮ್ಮ ರಾಕೇಶ್ ಅವರು ಹೋಗ್ಬಿಟ್ಟು ಆ ಜರ್ಕಿನ್ ಎತ್ಬಂದು ವಾಪಸ್ ತೊಗೊಂಬಂದು ಅವ್ರ ಕೈ ಕೊಟ್ಟರು. ಬೇರೆ ಏನೋ ಕೊಡ್ಬೇಕಲ್ಲ. ನನ್ನಂತೂ ಫುಲ್ ಸುಸ್ತಾಗೋಯ್ತು ಫ್ರೆಂಡ್ಸ್. ಬಟ್ ಈ ಬೆಟ್ಟ ಹತ್ತನಷ್ಟೊಳಗೆ ನೋಡಿ ಶಿವಗಂಗೆ ಇನ್ನೂ ಒಂದು 200 to 300 ಮೀಟರ್ಸು ಅಷ್ಟಿರ್ಬೋದು. ಬನ್ನಿ ನೋಡೋಣ. ಇದು ಒಂದು ಬ್ಯಾಕ್ ವ್ಯೂ. ನೋಡಿ ಗೆಳೆಯರೆ,
ಇನ್ನ ಒಂದು ಆಶ್ಚರ್ಯಕರ ಅಂದರೆ ನೋಡಿ ಇದೆಷ್ಟು ಹೈಟಲ್ಲಿದೆ ಅಂತ. ಅದ್ರ ಮೇಲೆ ಬಸವಣ್ಣನ ಕಲ್ಲಿದೆ. ಸೊ ಇದ್ರ ಅಪೋಸಿಟ್ ಡೈರೆಕ್ಷನಲ್ಲೇ ದೇವಸ್ಥಾನ ಕೂಡ ಇದೆ ನೋಡಿ. ಆ ಹೈಟಿಂದ ಅಪೋಸಿಟ್ ಇದೆಯಲ್ಲ, ಈಗ ಕಾಣಿಸ್ತಾ ಇಲ್ಲ, ಬಟ್ ಆ ಹೈಟಲ್ಲಿ ಟೆಂಪಲ್ ಇದೆ ಎಕ್ಸಾಕ್ಟಾಗಿ ಕಾಣೋ ಥರ. ತುಂಬ ವಿಚಿತ್ರ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಿದೆ ನೋಡಿ. ಫುಲ್ಲು ಮಂಜಲ್ಲೇ ಕವರ್ ಆಗಿಬಿಟ್ಟಿದೆ. ನಾವು ಈಗಿನ ಟೆಕ್ನಾಲಜಿನೇ ಗ್ರೇಟ್ ಅಂತೀವಿ, ಬಟ್ ಆಗಿರೋರು ಅಷ್ಟು ಕೆಳಗಿಂದ ಇಷ್ಟು ಮೇಲೆ ಬಂದು ಈ ಥರ ಟೆಂಪಲ್ಸ್ನ ಕಟ್ಟಿ ಒಂದು ಬೃಹದಾದ ಕಲ್ಲು ಮೇಲೆ ಬಸವಣ್ಣನ ಕೆತ್ತಿದಾರಲ್ಲ, ರಿಯಲಿ ಗ್ರೇಟ್ ಅಂತ ಹೇಳಬೇಕು. ಮತ್ತು ನೋಡಿ ನಮ್ಮ ಗೆಳೆಯರ ಬಗ್ಗೆ ಹೇಳ್ತೀನಿ. ಇನ್ನು ಇಲ್ಲಿಗೆ ಬರೋಕ್ಕೆ ಕಾರಣಕರ್ತ ನಮ್ಮ ಬ್ರದರು ಅಲ್ಲಿದ್ದಾರೆ ನೋಡಿ, ಲಕ್ಕಿ ಬಾಯ್. ಇನ್ನು ನಮ್ಮ ಮಗ ಕಟ್ಟೆ, ನಿಮಗೆ ಪರಿಚಯ ಇರ್ತಾರೆ. ಮೊದಲು ನನಗೆ ಸ್ವಲ್ಪ ಸ್ನೇಹಿತರು ಗೊತ್ತಿರ್ತಾರೆ. ಇವರು ನನ್ನ ಹೊಸ ಸ್ನೇಹಿತರು. ಇವನು ಹಿಟ್ಟು ವಾಂಟೆಡ್ ಲಿಸ್ಟಲ್ಲಿ ಇರೋನು ನೋಡಿ. ಅವ್ನ ತಲೆ ಕೂದಲು ನೋಡಿ ಗೊತ್ತಾಗತ್ತೆ. ಪ್ರಮೋಷನ್ ಫ್ಲೂಟ್ ಮಾಸ್ಟರು. ಇವ್ರದ್ದೊಂದು ಪ್ರೊಫೈಲ್ ಹಾಕಿರ್ತೀನಿ, ಸೊ ನೀವು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಅಂದರೆ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋ ಅಂಥವ್ರು, ತುಂಬ ಚೆನ್ನಾಗಿ ನುಡ್ಸಿದ್ದಾರೆ. ಹಳ್ಳಿ ಪ್ರತಿಭೆ ವಿತ್ ಮಲೆನಾಡು ಪ್ರತಿಭೆ, ನಮ್ಮ ಕೂರ್ಗ್ನವ್ರೆ. ಅಂದರೆ ಯೂಟ್ಯೂಬ್ ನೋಡಿಬಿಟ್ಟು ಅಷ್ಟು ನೀಟಾಗಿ ಅಂದರೆ ಪ್ರಾಕ್ಟೀಸಲ್ಲಿದ್ದಾರೆ, ಬಟ್ ಮಾಡಿದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರ ಪೇಜ್ ನಾನು ಹಾಕಿರ್ತೀನಿ, ಪೇಜ್ನ ಫಾಲೋ ಮಾಡಿ, ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಇವ್ರ ಪೇಜ್ನ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಈ ಥರ ವಿಡಿಯೋಸ್ ಮಾಡೋಕ್ಕೆ. ಲೈಫ್ ಇಸ್ ತಗೊಂಡು ಬಂದಿದ್ದೀವಿ ಇಲ್ಲಿವರೆಗೆ. ಇವತ್ತು ಒಂದು ಚಾಲೆಂಜ್ ಅಂತೂ ಫೈನಲ್ ಆಗಿ ಬಂದಿದ್ದೀವಿ. ತುಂಬ ಖುಷಿ ಅನ್ನಿಸ್ತಾ ಇದೆ. ಅಂತೂ ಜಾಗ ಅಂತೂ ಪೀಸ್ಫುಲ್ ಆಗಿ ಸ್ವರ್ಗ ಏನು ಅಂತ ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಅಷ್ಟು ರಿಸ್ಕ್ ತೊಗೊಂಡು ಬಂದ್ರು ಇಲ್ಲಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅನ್ನೋಕ್ಕಿಂತನೂ ಪದಗಳು ಸಿಗ್ತಾ ಇಲ್ಲ ನನಗೆ ಹೇಳೋಕ್ಕೆ ಅಂತ. ಇಷ್ಟೆಲ್ಲ ರಿಸ್ಕ್ ತೊಗೊಂಡ್ಬಂದ್ರು ಒಂದು ಏನೋ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಅಂತಾರಲ್ಲ, ಅದು ಇಲ್ಲಿ ಸಿಗ್ತಾ ಇದೆ. ಗಾಯ್ಸ್ ಹೋಣ ಟೆಂಪಲ್ ಒಳಗೆ. ಸ್ನೇಹಿತರೆ, ಅವಾಗ ಫುಲ್ಲು ಮಂಜು ಫುಲ್ ಆಗಿತ್ತು ನೋಡಿ, ಇವಾಗ ಫುಲ್ ಕ್ಲಿಯರ್ ಆಗಿದೆ. ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ವ್ಯೂ ಪಾಯಿಂಟು. ಸೊ ಅಲ್ಲಿಗೂ ಹೋಗ್ತೀನಿ, ಜಸ್ಟ್ ನೋಡಿ ಒಂದ್ಸರಿ. ಸೊ ತಿನ್ಲಿಕ್ಕೆ ಮ್ಯಾಗಿ ಫುಡ್ಸು ಈ ಥರ ಎಲ್ಲ ಸಿಗ್ತಾ ಇದೆ ಇಲ್ಲಿ ನೋಡಿ. ಬನ್ನಿ ಆ ಪಾಯಿಂಟ್ ಹೋಗೋಣ. ದ ಗ್ಯಾಂಗ್ ನೋಡಿ, ಎಲ್ರ ಕೈಲಿ ಇದೆ. ಏನಂತಾರೆ, ಏನ್ ಮಣಿ ಇದು? ಕರಿಮಣಿ ಮಾಲೀಕ ನಾನಲ್ಲ, ಕರಿಮಣಿ ಅಂತೆ. ಇಲ್ಲಿ ಜ್ಯೋತಿಷ್ರು ಏನೋ ಹೇಳ್ತಾ ಇದಾರೆ, ಕೇಳಿ. ಹೇಳಿ ಸರ್, ಏನು? ಬನ್ನಿ ಬನ್ನಿ, ಏನಾದ್ರು ವಿಷಯ ಇದ್ರ ಬಗ್ಗೆ ಹೇಳಿ, ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಿ. ಅಣ್ಣ ಡೀಟೇಲ್ಸ್ ಕೊಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಬೀಳುತ್ತೆ 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 ಬೀಳುತ್ತೆ. ಫೈನಲಿ ಏನು ಇಲ್ಲ, ಕಾಯಿನ್ ಇಲ್ಲ. ಅನ್ನಿಸ್ತಾ ಇದೆಯಾ? ಚುಮ್ಮ ಚುಮ್ಮ ಅನ್ನಿಸ್ತಾ ಇದೆಯಾ ಅಂತ. ಏನ್ ಗಾಯ್ಸ್, ಈ ರೇಂಜಿಗೆ ಕೋಲ್ಡ್ ಹೊಡಿತಾ ಇದೆ. ಬರುವಾಗಂತೂ ಫುಲ್ ಬಿಸಿ 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 ಹಾಕಿ ಬಂದ್ವಿ, ಬಟ್ ಇವಾಗಂತ ಯಾವ ಪ್ಲೇಸು ಗೊತ್ತಾಗ್ತಾ ಇಲ್ಲ. ನೀವೇ ನೋಡಿ, ಯಾವ ಪ್ಲೇಸು ಗೊತ್ತಾಗ್ತಾ ಇಲ್ಲ, ಏನಿದೆ ಏನು ಅಂತ. ಅಟ್ಲೀಸ್ಟ್ ನಿಮಗೆ ಇಲ್ಲಿರೋ ಬೆಟ್ಟನಂತೂ ತೋರಿಸ್ತೀನಿ ನೋಡ್ರಿ. ಪೀಕ್ ಅಂತೂ ಹೆವಿ ಇದೆ.